ಹಾಯ್ ಹಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಅಮ್ಮ ಮದ್ದೂರು ವಡೆ ಮಾಡ್ತಾಯಿದ್ದಾರೆ ಚಿರೋಟಿ ರವೆ ಬಳಸಿ. ನೋಡಿ ಹೇಗೆ ಮಾಡ್ತಾಯಿದ್ದಾರೆ ಅಂತೇಳಿ. ಫಸ್ಟು ಚಿರೋಟಿ ರವೆನ ಮತ್ತು ಅಕ್ಕಿ ಹಿಟ್ಟನ್ನ ಒಂದಾಡ್ತಾ ಇದ್ದಾರೆ. ಏನೇನೆಲ್ಲ ಹಾಕಿದ್ದೀವಿ? ಮೆಣಸಿನ್ಕಾಯಿ, ಕಡಲೆ ಬೀಜ, ಕಡಲೆ, ಒಣಮೆಣಸಿನ್ಕಾಯಿ, ಕಡಲೆ ಬೀಜ ಮತ್ತು ಕಡಲೆನ ಮಿಕ್ಸಿಲಿ ಗ್ರೈಂಡ್ ಮಾಡಿಕೊಂಡು ಹಾಕಿದ್ದಾರೆ. ನಮ್ಮಮ್ಮ ಇದಕ್ಕೆ ಯಾವುದೇ ರೀತಿ ಸೋಡಾ ಏನೂ ಹಾಕ್ತಾಯಿಲ್ಲ. ಒಂದು 2 ಸ್ಪೂನ್ಸ್ ಆಗೋಷ್ಟು ಉಪ್ಪು ಹಾಕ್ತಾಯಿದ್ದಾರೆ. ಅಮ್ಮನ ಮನೇಲಿದ್ದರೆ ಅಮ್ಮ ವೆರೈಟಿ ತಿಂಡಿ ಮಾಡಿಕೊಡ್ತಾರೆ. ಅದೇ ನಮ್ಮ ಮನೇಲಿದ್ದರೆ ನಾವೇ ಮಾಡ್ಕೊಂಡು ತಿನ್ನಬೇಕು. ನಾವೇ ಮಾಡ್ಕೊಂಡು ತಿಂದು ನನಗಂತೂ ಬೋರ್ ಹಿಡಿದೋಗಿತ್ತು. ನಮ್ಮಮ್ಮ ನನಗೋಸ್ಕರ ಮದ್ದೂರು ವಡೆ ಮಾಡ್ತಾಯಿದ್ದಾರೆ. ಅಮ್ಮ, ಇದಕ್ಕೆ ಏನೇನು ಹಾಕಿದ್ಯಾ, ಏನು ಮಾಡ್ತಿದ್ಯಾ ಅಂತ ಒಂಚೂರು ಹೇಳ್ಬಿಡು. ಇದಕ್ಕೆ ಚಿರೋಟಿ ರವೆ, ಸ್ವಲ್ಪ ಅಕ್ಕಿ ಹಿಟ್ಟು, ಹಸಿಮೆಣಸಿನ್ಕಾಯಿ ಹಾಕೋಬೋದು, ಬೇಡ ಅಂದರೆ ಒಣಮೆಣಸಿನ್ಕಾಯಿ ಹಾಕಬೇಕು. ಏಕೆಂದರೆ ಹಸಿಮೆಣಸಿನ್ಕಾಯಿ ಗ್ಯಾಸ್ಟ್ರಿಕ್ ಆಗುತ್ತೆ, ಹಾಗಾಗಿ ಒಣಮೆಣಸಿನ್ಕಾಯಿ ಹಾಕಬೇಕು. ಮತ್ತು ಕರಿಬೇವು, ಈರುಳ್ಳಿ ಎಲ್ಲ ಹಾಕಿ ಎಣ್ಣೆ ಸ್ವಲ್ಪ ಬಿಸಿ ಮಾಡಿ ಒಳ್ಳೆ ಎಣ್ಣೆನ ಅದಕ್ಕೆ ಹಾಕಿ ಕಲಸಿ ಚಿರೋಟಿ ರವೆ ಎಲ್ಲ ಹಾಕಿ ಮಾಡಬೇಕು. ಐ ಥಿಂಕ್ ನಮ್ಮಮ್ಮ ಹೇಳಿದ್ದು ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅನಿಸುತ್ತೆ, ಏನೇನು ಎಷ್ಟೆಷ್ಟು ಹಾಕಬೇಕು ಅಂತ ಹೇಳಿ. ಸೊ ನನಗಂತೂ ಅಮ್ಮ ಮಾಡೋ ಪ್ರತಿಯೊಂದು ತಿಂಡಿನೂ ತುಂಬ ಇಷ್ಟ. ನಾನು ಅಮ್ಮ ಜೊತೆಲಿದ್ದರೆ ಎಷ್ಟು ಮಾತಾಡ್ತೀವಿ ಅನ್ನೋದೇ ಗೊತ್ತಿಲ್ಲ. ಇಬ್ಬರು ಫ್ರೆಂಡ್ಸ್ಗಿನ್ನ ಹೆಚ್ಚಾಗಿದ್ದೀವಿ. ಸೊ ಫ್ರೆಂಡ್ಶಿಪ್ಪಲ್ಲಿ ಜಾಸ್ತಿ ಮಾತಾಡ್ತಾರೋ ಇಲ್ವೋ ನನಗಂತೂ ಗೊತ್ತಿಲ್ಲ. ನಾನು ಅಮ್ಮ ಸಖತ್ ಮಾತಾಡ್ತೀವಿ. ಏನು ಮಾತಾಡ್ತೀವಿ ಅನ್ನೋದೇ ಗೊತ್ತಿರೋಲ್ಲ. ಗ್ಯಾಪ್ಲೆಸ್ ಮಾತುಗಳನ್ನ ಆಡ್ತಾನೆ ಇರ್ತೀವಿ. ಸೊ ಎಲ್ಲ ಹೆಣ್ಮಕ್ಳಿಗೂ ಜಾಸ್ತಿ ತಂದೆ ಮೇಲೆ ಅಟ್ರಾಕ್ಷನ್ ಇರುತ್ತೆ, ಆಮೇಲೆ ತಂದೆ ಮೇಲೆ ಜಾಸ್ತಿ ಆಸೆ ಇರುತ್ತೆ. ಬಟ್ ನನಗೆ ತಂದೆ ಮೇಲೂ ಆಸೆ ಇದೆ, ಇರುವಂಥ ಪ್ರೀತಿ ಇದೆ. ಬಟ್ ತಾಯಿ ಮೇಲೆ ಅತಿಯಾದ ಆಸೆ ಇದೆ. ಅದು ನಮ್ಮಮ್ಮ ನನಗೆ ಸಖತ್ತು ಕ್ಲೋಸ್ ಆಗಿರ್ತಾರೆ, ಫ್ರೆಂಡ್ಲಿ ಆಗಿರ್ತಾರೆ. ನಾನಂತೂ ಪ್ರತಿಯೊಂದು ಹೇಳ್ಕೊತೀನಿ. ನನ್ನ ಕಷ್ಟ, ನನ್ನ ಖುಷಿ, ನನ್ನ ದುಃಖ ಏನೇ ಆದ್ರೂ ಅಮ್ಮನ ಹತ್ರ ಹೇಳಿ. ನೋಡಿ, ಮದ್ದೂರು ವಡೆಗೆ ಅಮ್ಮ ರೊಟ್ಟಿ ಹೇಗೆ ತೊಡ್ತಾರೋ ಅದೇ ರೀತಿ ಹಿಟ್ಟನ್ನ ಕಲಿಸ್ಕೊಂಡಿದ್ದಾರೆ. ಒಂದು ರೊಟ್ಟಿ ತೊಟ್ಟು ಅದರಲ್ಲೇ ಕಲಿಸ್ಕೊಂಡಿದ್ದಾರೆ. ಸೊ ಹಿಂಗೆ ನೀಟಾಗಿ ನಾವು ಕಲಿಸ್ಕೊಂಡ್ರೆ ನಮಗೆ ತೊಟ್ಟೋಕ್ಕೂ ಈಸಿ ಆಗುತ್ತೆ. ಅಮ್ಮ ಎಣ್ಣೆ ಅಪ್ಲೈ ಮಾಡಿ ಕವರ್ ಮೇಲೆ ನೋಡಿ ಹೇಗೆ ರೊಟ್ಟಿ ತೊಟ್ಟಂಗೆ ತೊಡ್ತಾ ಇದ್ದಾರೆ. ಸೊ ಮದ್ದೂರು ವಡೆ ಅಂತೂ ಸಖತ್ ಕ್ರಿಸ್ಪಿ ಆಗಿತ್ತು. ನಿಮಗೆ ಆ ಒಬ್ಬಟ್ಟಿನ ಪೇಪರ್ ಬೇಕು ಅಂತಂದರೆ ಎಲ್ಲ ಸ್ಟೋರಲ್ಲೂ ಸಿಗುತ್ತೆ. ಸೊ ರೇಷನ್ ಸ್ಟೋರಲ್ಲಿ ನೀವು ಕೇಳಿದ್ರೆ ಕೊಡ್ತಾರೆ. ನಾನು ಮದ್ದೂರು ವಡೆನ ಬೇಯಿಸ್ಬೇಕು ಅಂತ ಹೇಳಿ ಹೋದೆ, ಬಟ್ ನನಗೆ ಮದ್ದೂರು ವಡೆ ಮಾಡೋಕ್ಕಾಗಲೇ ಇಲ್ಲ, ನಂಗೆ ಬರಲೇ ಇಲ್ಲ ಅದು. ಸೊ ಅಮ್ಮನೇ ಎದ್ದು ಬಂದುಬಿಟ್ಟು ತೊಟ್ಕೊಂಡು ಪ್ಲಸ್ ಅವರೇ ಕರ್ಕೊಂಡು ನನಗೆ ಮಾಡಿಕೊಟ್ರು. ನನಗಂತೂ ಸಖತ್ ಖುಷಿ ಆಯಿತು. ಸೊ ನಾನು ಆವಾಗ 4 ಮಂತ್ಸ್ ಏನೋ ಪ್ರೆಗ್ನೆನ್ಸಿಯಲ್ಲಿದ್ದೆ. ಸೊ ಅಮ್ಮ ನನಗೋಸ್ಕರ ಮದ್ದೂರು ವಡೆ ಮಾಡಿಕೊಟ್ಟಿದ್ದು ನಂಗೆ ತುಂಬ ಖುಷಿ ಆಯಿತು. ನೋಡಿ ಅಮ್ಮ ಮಾಡಿರೋ ಮದ್ದೂರು ವಡೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಸಖತ್ ಕ್ರಿಸ್ಪಿ ಆಗಿತ್ತು. ಅದು ತಣ್ಣಗಾದ್ಮೇಲೆ ಇರುವಾರಿ ತುಂಬ ಚೆನ್ನಾಗಿತ್ತು. ಸೊ ನಿಮಗೂ ಈ ಕಾನ್ಸೆಪ್ಟು ಮತ್ತು ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದರೆ ದಯವಿಟ್ಟು ನಿಮ್ಮ ಅಮ್ಮನ ಕೈಲಿ ಮಾಡಿಸ್ಕೊತೀನಿ ಅಥವಾ ನೀವೇ ಮಾಡ್ಕೊತೀನಿ. ಹಾಗೆ ಈ ವಿಡಿಯೋನೆಲ್ಲ ಯಾರ್ಯಾರೆಲ್ಲ ನೋಡ್ತಿದ್ರು, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಆ್ಯಂಡ್ ಕಮೆಂಟ್, ಸಬ್ಸ್ಕ್ರೈಬ್ ಪ್ಲೀಸ್.